ತಾಯಿಗೆ ಮಿಗಿಲಾದ ದೇವರಿಲ್ಲ, ತಂದೆಗೆ ಮಿಗಿಲಾದ ಗುರುವಿಲ್ಲ, ತಾಯಿಗೆ ಮಿಗಿಲಾದ ದೇವರಿಲ್ಲ. ಸ್ವಲ್ಪ ಈ ಕಡೆ ಗಮನವಿಟ್ಟು ಕೇಳಿ. ತಾಯಿಗೆ ಮಿಗಿಲಾದ ದೇವರಿಲ್ಲ. ಯಾಕೆ ದೊಡ್ಡವರು ಈ ಮಾತನ್ನು ಹೇಳಿದ್ರು ಅಂದ್ರೆ, ಜಗತ್ತಿನಲ್ಲಿ ಸರ್ವದಾ ತಾಯಿ ಎದೆ ಹಾಲನ್ನು ಕುಡಿಸಿ ಈ ಜಗತ್ತಿಗೆ ನಮ್ಮನ್ನು ಕಳಿಸುವಾಗ ರಕ್ತದ ಅಭಿಷೇಕವನ್ನ ಮಾಡಿ ಕೊರಳಿಗೆ ಕರಳಿನ ಮಾಲೆಯನ್ನ ಹಾಕಿ ಈ ಜಗತ್ತಿಗೆ ಕಳಿಸಿದ್ರೆ, ತಂದೆ ಆಗಿರ್ತಕ್ಕಂಥ ಮಹಾನ್ ಭಾವ ನಮ್ಮನ್ನ ಜೀವನ ಪರ್ಯಂತ ಮಕ್ಕಳ ಕಷ್ಟ ಸುಖವನ್ನು ನೋಡುವಂತ ಮಹಾನ್ ದೇವರು ಆ ತಾಯಿ ತಂದೆ. ಆದ್ರೆ ಇವತ್ತಿನ ಸ್ಥಿತಿ ಏನಾಗೋಗಿದೆ ಅಂದ್ರೆ ನೋಡು, ಹಿಂದಿನ ಕಾಲದಲ್ಲಿ ಯಾವ ಊರಲ್ಲೂ ಒಂದು ಅನಾಥಾಶ್ರಮ ವೃದ್ಧಾಶ್ರಮ ಇರಲಿಲ್ಲ. ಇತ್ತೇನ್ರವ? ಎಲ್ಲೂ ಇರಲಿಲ್ಲ. ಈಗ ನೋಡಿ, ಯಾವ ಸಿಟಿಗಾದ್ರೂ ಹೋಗಿ ಮಕ್ಕಳು ಏನಾದರೂ ಸ್ವಲ್ಪ ಎಂಟಿ ಬತ್ತು ಅಂತ ಅಂದ್ರೆ ಅವ್ರ ಅಪ್ಪನಿಗೆ ಕಿರಿಕಿರಿ ಆಯ್ತದಲ್ಲಿ ತಗೊಂಡೋಗಿ ಅನಾಥಾಶ್ರಮಕ್ಕೆ ಸೇರಿಸ್ಬಿಡು. ದಯವಿಟ್ಟು ಕೇಳಿಸ್ಕೊಳ್ಳಿ, ನಮ್ಮ ಸಮಾಜ ಒಳ್ಳೇದಾಗಬೇಕು, ಉದ್ಧಾರವಾಗಬೇಕು. ಎತ್ತ ತಾಯಿ ತಂದೆಗಳು ಕಡೆಗಳಿಗೆಯಲ್ಲಿ ಕಣ್ಣೀರು ಹಾಕಿ ಸಾಯಬಾರ್ದವ್ವ. ಒಬ್ಬ ಮಗ ಇದ್ದ, ತಾಯಿ ಬಹಳ ಪ್ರೀತಿಯಿಂದ ಬೆಳೆಸಿದ್ಲ ಅವನನ್ನ. ಅವ್ರಿವ್ರ ಮನೇಲಿ ಕೂಲಿ ಮಾಡಿ ಮುಸುರೆತ್ತಿಕ್ಕಿ ಬೆಳೆಸಿದ್ಲು. ಚೆನ್ನಾಗಿ ಓದ್ದ ಪುಣ್ಯಾತ್ಮ. 1.5 ಲಕ್ಷ ಸಂಬಳ. ಎಷ್ಟು? 1.5 ಲಕ್ಷ ಸಂಬಳ. ಆ ತಾಯಿ ಒಂದು ಮದುವೆ ಮಾಡಿಬಿಟ್ರೆ ಆ ಮಗನಿಗೆ ಸರಿ ಹೋಗುತ್ತೆ ಅಂತೇಳಿ ಒಳ್ಳೆ ಮನೆಯಿಂದ ಮದುವೆ ಮಾಡ್ತಾಳೆ. ಮದುವೆ ಮಾಡಿದಂಥ ಸೊಸೆ ಅವಳಿಗೂ ಒಂದು 80,000 ಸಂಬಳ. ಮನೆಗೆ ಹೆಚ್ಚು ಕಡಿಮೆ 2.5-3 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದೆ. ಅವನ್ನ ಏನು ಮಾಡಿದ್ರು, ಊರಲ್ಲೇ ಬಿಟ್ಟು ಗಂಡ ಹೆಂಡತಿ ಸಿಟಿಗೆ ಹೋಗಿ ಮನೆ ಮಾಡ್ಕೊಂಡ್ರು. ಒಬ್ಬಳೇ ಮನೆ ಮಾಡಿದ್ರು. ಎಷ್ಟು 60-70 ಲಕ್ಷ ಕಟ್ಟಿ ಖರ್ಚು ಮಾಡಿ ದೊಡ್ಡ ಮನೆನೇ ಮಾಡಿದ್ರು. ಆದ್ರೆ ಅವಳ ತಾಯಿಗೊಂದಷ್ಟು ಅಗಲ ಜಾಗ ಇಲ್ಲ ಆ ಮನೆಯಲ್ಲಿ. ನೋಡಿ, ಎಲ್ಲಿದ್ದಾಳೆ ತಾಯಿ? ಹಳ್ಳಿಲೆ ಬಿದ್ದಿರವ ನೀನು. 10 ಕಿಲೋಮೀಟರ್ ದೂರದಲ್ಲಿ ಮಗ ಆ ತಾಯಿನ ನೋಡಕ್ ಹೋಗುದನ್ನೇ ಬಿಟ್ಬಿಟ್ಟ. ಒಂದಿನ ಏನಾಯ್ತು, ಹುಟ್ಟದಬ್ಬದ ದಿನ, ನಮ್ಮವನು ಹುಟ್ಟದಬ್ಬ ಇವತ್ತು ಅಂದ್ಬಿಟ್ಟು ಯಾವುದೋ ಒಂದು ಹೂವಿನ ಅಂಗಡಿಗೆ ಹೋಗಿ ಒಂದು 5,000 ರೂಪಾಯಿ ಹೂವ ನಮ್ಮವನು ಕೊಟ್ಟು ಕಳಿಸ್ಬಿಡ್ರಪ್ಪ, ನೀವು ಯಾರ ಕೈಲಾರ ಹುಡುಗರ ಕೈಲಿ ಕೊಟ್ಟು ಕಳಿಸ್ಬಿಡಿ ಅಂದ. ನೋಡಿ, ಅವನು ತಗೊಂಡೋಗಕ್ ಮನ್ಸಿಲ್ಲ. ಇಲ್ಲ ಹೆಂಡತಿ ಭಯನೋ ಅಥವಾ ತಾಯಿ ಮೇಲೆ ತಾತ್ಸಾರನೋ ಗೊತ್ತಿಲ್ಲ. ಆಗ ಏನ್ ಮಾಡುದು, ಆ ಹುಡುಗ ಹೂವನ್ನ ಕೊಟ್ಟು ಕಳ್ಸೋದಕ್ಕೆ ಬೇರೆಯವ್ರಿಗೆ ಒಂದು 5,000 ರೂಪಾಯಿ ದುಡ್ಡು ಕೊಟ್ಟ. ಆಗ ಅಷ್ಟರಲ್ಲಿ ಒಂದು ಹುಡುಗಿ, ಕೇಳಿಸ್ಕೋಬೇಕು, ನಾನು ಹೇಳುವಂತ ಕತೆ ನಿಮ್ಮ ಕಣ್ಣು ಮುಂದೆ ಚಿತ್ರವಾಗಿ ಬರ್ಲಿ ಬಂಧುಗಳೇ. ಆ ಮೆಟ್ಟಲ ಮೇಲೆ, ಹೂವಿನ ಅಂಗಡಿ ಮೆಟ್ಟಲ ಮೇಲೆ ಒಂದು ಹುಡುಗಿ ಕುಳಿತಿತ್ತು. ಸಣ್ಣ ಹುಡುಗಿ, ಒಂದು 10 ವರ್ಷ 12 ವರ್ಷದ ಹೆಣ್ಮಗು. ಮಾಸೋದ ತಲೆ, ಅರ್ಧೋದ ಹಂಗಿ, ಒಂದು ಲಂಗ, ಅದರಲ್ಲಿ 100 ಗಂಟುಗಳು ಬಿದ್ದಿದೆ. ಆ ಹುಡುಗಿ ಆ ಹುಡುಗನ ಕೇಳಿದ್ಲು, ಅಂಕಲ್ ನನಗೊಂದು 10 ರೂಪಾಯಿ ಕೊಡ್ತೀರಾ, ನಮ್ಮ ಅವನಿಗೊಂದು ಗುಲಾಬಿ ಹೂ ಕೊಡಬೇಕು ಅಂತ. 10 ರೂಪಾಯಿ ಕೊಟ್ಟ ಈ ಪುಣ್ಯಾತ್ಮ. ನಮ್ಮ ಅವನಿಗೆ 5,000 ಕೊಟ್ಟಿದ್ದೀನಿ, ಹುಡುಗ 10 ರೂಪಾಯಿ ಕೊಡೋದೇನು ಅಂತ ಕೊಟ್ಟ. ಆ ಹುಡುಗಿ ಒಂದು ಗುಲಾಬಿ ಹೂವನ್ನ ತಗೊಂಡು ಓಡೋಡಿ ಹೋಯ್ತ. ಹುಡುಗಿ ಓಡ್ತಾ ಇದೆ. ಅವ್ರ ಮನೆ ಕಡೆ ಹೋಗ್ತಾ ಇಲ್ಲ. ಹುಡುಗಿ ಎಲ್ಲಿ ಹೋಗ್ತಾ ಇದೆ? ಒಂದು ದೊಡ್ಡ ಸ್ಮಶಾನಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತಂತೆ. ನೋಡಿ, ಆಗ ತಾನೇ ದೀಪ ಹಚ್ಚಿದ್ದಾರೆ, ಹೂ ಮೇಲೆಲ್ಲ ಚೆಲ್ಲಿದೆ. ಒಂದು ಹುಡುಗಿ ಹೂವ ತಗೊಂಡೋಗಿ ಅವ್ರ ತಾಯಿಯ ಆ ಸಮಾಧಿ ಮೇಲಿಟ್ಟು ಮಂಡಿ ಊರಿ ಕುಳಿತುಕೊಂಡು ಹೇಳ್ತಂತೆ, ವಾ ದಿಕ್ಕಿಲ್ಲದ ಪರದೇಸಿ ನಾನು, ಅನ್ನ ಕೊಟ್ಟು ಇಷ್ಟು ವರ್ಷ ಬೆಳೆಸಿದ್ದೆ, ಇವತ್ತು ನನ್ನನ್ನು ಅನಾಥನನ್ನಾಗಿ ಮಾಡಿಬಿಟ್ಟು ಹೊಂಟೋದಲ್ಲವ ಅಂತೇಳಿ ತನ್ನ ಹಣೆಯನ್ನ ಆ ತಾಯಿಯ ಸಮಾಧಿಗೆ ಮುಟ್ಟಿಸಿ ಆ ಮಗು ಕಣ್ಣೀರು ಹಾಕ್ತಾ ನಿಂತ್ಕೊಳ್ತಂತೆ. ಹಿಂದ್ಗಡೆ ಆ ಮಗು ನೋಡೋಕೆ ಓಡ್ ಬಂದಲ್ಲ, ಹಿಂದ್ಗಡೆ ಆ ಶಾವುಕಾರ ಶ್ರೀಮಂತ, ಅವನಿಗೆ ಕಪಾಲ್ಕೆ ರಪ 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 ಹೊಡೆದಂಗಾಗುತ್ತೆ. ಕೇವಲ 15-20 ಕಿಲೋಮೀಟರ್ ದೂರದಲ್ಲಿದ್ದರೂ ನಮ್ಮವನ್ನ ನಾನು ಒಂದು ತಿಂಗಳಾದ್ರೂ ನೋಡೋಕೆ ಹೋಗೋದಿಲ್ವಲ್ಲ ನಾನು ಅಂತೇಳಿ ಓಡೋಡ್ ಬಂದು ಅದೇ ಹೂವನ್ನ ಈಸ್ಕೊಂಡು
ಅವನು ಕೊಡ್ತೀನಿ ಅಂತ ಓಡ್ ಬಂದ. ಆ ಮನೇಲಿ ತಾಯಿ ಮನೇಲಿ ಬೀಗ ಹಾಕಿದೆ. ಎಲ್ಗೋದ್ಲು ನಮ್ಮವ್ವ ಅಂತ ಕೇಳ್ದ. ಆ ಪಕ್ಕದ ಮನೆಯವ್ರು ಹೇಳಿದ್ರು, ಅಪ್ಪ ಆ ಸಿಟಿ ಒಳಗೆ ಒಂದು ಅನಾಥಾಶ್ರಮ ಇದೆಯಲ್ಲಪ್ಪ, ವೃದ್ಧಾಶ್ರಮ, ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಕಣಪ್ಪ. ನಿಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ದೇನೆ ತಿನ್ನೋಕಾಗ್ದೇನೆ ಇದ್ದಾಗ ಯಾರೋ ಬಂದು ಅನಾಥಾಶ್ರಮಕ್ಕೆ ಸೇರಿಸಿದ್ದಾರೆ. ಮಗನ ಕಣ್ಣಲ್ಲಿ ನೀರು ಜಾಲಾಡ್ತಾ ಬರ್ತಾ ಇದೆ ಅಂತ ನೋಡಿ. ವಾ, ಒಂದು ದಿನ ನಾನೇನಾರ ಕಾಣ್ಲಿಲ್ಲ ಅಂದ್ರೆ ನನ್ನ ಮಗ ಅಂತ ಬಡ್ಕೊಳ್ತಿದ್ದೆ. ನನಗೆ ಯಾವ ದಡ್ಡ ಬುದ್ಧಿ ಕವ್ದಿತ್ತೋ ಅನಾಥಾಶ್ರಮಕ್ಕೆ ಸೇರಿಸಿದ್ದೀರಿ ಅಂದಾಗ ಆ ತಾಯಿ ನೋಡ್ಲಿಕ್ಕಾಗಿ ಆ ವೃದ್ಧಾಶ್ರಮಕ್ಕೆ ಅನಾಥಾಶ್ರಮಕ್ಕೆ ಹೋದ. ಆ ತಾಯಿ ಮಗ ಬರ್ಲಿಲ್ಲ ಅಂತ ಕೊರಗಿ ಅನಾಥವಾಗಿ ಸತ್ತೋಗಿದ್ದಾಳೆ ಆ ತಾಯಿ. ಮಗ ಹೋದವನೇ ಆ ತಾಯಿಯ ಪಾದದ ಬಳಿ ಕುಳಿತುಕೊಂಡು ಕಣ್ಣೀರು ಹಾಕ್ತಾ ಇದ್ದಾನೆ. ವಾ, ಹೂವ ತಂದಿದ್ದೀನಿ ಮುಡ್ಕೊಳ್ಳವ, ನೋಡು ಜೀವಂತವಾಗಿದ್ದಾಗ ಒಂದು ತುತ್ತು ಅನ್ನ ಹಾಕ್ಲಿಲ್ಲ. 60-70 ಲಕ್ಷ ಖರ್ಚು ಮಾಡಿ ಒಂದಷ್ಟು ದೊಡ್ಡ ಮನೆ ಮಾಡಿದ್ರು ಆ ತಾಯಿಗೆ ಒಂದಷ್ಟಾಗಲ ಜಾಗ ಕೊಡ್ಲಿಲ್ಲ. ನಿನ್ನ ಕಷ್ಟ ಏನು, ಸುಖ ಏನು, ಅವ್ವ ನಿನ್ನ ಆರೋಗ್ಯ ಏನು ಅಂತ ಕೊಡ್ದಿರೋ ಮಕ್ಕಳು ಸತ್ ಮೇಲೆ ಮಾತ್ರ ಎಲ್ಲರೂ ನೋಡ್ಲಿ ಅಂತೇಳಿ ಏನು ಹತ್ತತ್ತು ಮರಿ ಕುಯ್ಸೋದು, ಆ ಸಮಾಧಿ ಮೇಲೆ ಹೂವೆಲ್ಲ ನೀರು ಹಾಕೋದು, ಏನ್ ಪೂಜೆ ಏನ್ ಹೇಳ್ಯಾರಿ, ಅವ್ರ ಕಣ್ಣೀರ್ ಏನ್ ಹೇಳ್ಯಾರಿ. ಯಾಕೆ ಬೇಕು ಈ ಭ್ರಮೆಯ ನಾಟಕ? ಬದುಕಿದ್ದಾಗ ಅವ್ರ ನಗ್ನಗ್ತ ನೋಡ್ಕೊಂಡಿದ್ರೆ ಈಗ ಅವ್ರು ಸತ್ತಾಗ ಅಳುವಂತ ಪ್ರಮೇಯನೇ ಬರ್ತಿರ್ಲಿಲ್ಲ. ಎಲ್ಲಾದ್ರೂ ನೋಡಿ ಮುದಿ ಜೀವಗಳು 10 ರೂಪಾಯಿ ಕೊಡಪ್ಪ ಒಂದು ತನ್ನ ತಿಂತೀನಿ ಅಂತೇವೆ. ನಾನು ಮೊನ್ನೆ ದಿನ ಒಬ್ಬ ಅಮ್ಮನ ಕೇಳ್ದೆ, ಯಾಕಮ್ಮ ಮನೇಲಿ ಯಾರು ಇಲ್ವಾ ಅಂದು. ಎಲ್ಲರೂ ಅವರೇ ಕಣಪ್ಪ, 3 ಜನ ಗಂಡು ಮಕ್ಕಳು. ಸೊಸೆದಿರು ಬರಲ್ ಮುಂಡಿ ತಕ ಹೊಡಿತಾರೆ ಕಣಪ್ಪ, ಊಟ ಕೇಳೋಕೆ ಹೋದ್ರೆ ಅದಕ್ಕೆ ಭಿಕ್ಷೆ ಮಾಡ್ಕೊಂಡು ಹೋಗು ತಿಂತೀನಿ ಅಂತ. ನಾಚಿ ಆಗಲ್ವ ಸ್ವಾಮಿ ಈ ಜನ್ಮಕ್ಕೆ? ತಂದೆ ತಾಯಿಯನ್ನ ಬೀದಿಗೆ ತಳ್ದಂತ ಮಕ್ಕಳು ಈ ಸಮಾಜದೊಳಗಿದ್ರೆಷ್ಟು ಸತ್ರೆಷ್ಟು ಸ್ವಾಮಿ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ಎಷ್ಟು ಸ್ವಾರಸ್ಯಕರವಾಗಿ ಹೇಳ್ತಾರೆ ಅಂದ್ರೆ, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯ ಹಡೆದ ತಂದೆಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ ಅಣ್ಣ, ಮರಳಿ ಬರುವರೇ